ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗಿದೆ ನೋಡ್ತಾ ಇದ್ದೀರಾ. ಭಾಳ ಇಷ್ಟಪಡ್ತಾ ಇದ್ದೀರಾ. ಈ ಮನೆ ಮಗಳನ್ನ ನೀವು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀರಾ. ಮತ್ತು ನನ್ನ ಶಾರ್ಟ್ಸ್ ಮತ್ತು ಅದು ಯೂಟ್ಯೂಬ್ ಚಾಲು ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ದಿಂದ ಇನ್ನೂ ಏನೇನು ಮಾಡ್ತೀನಿ ಗೊತ್ತಿಲ್ಲ, ಶುರು ಅಂತೂ ಮಾಡಿದ್ದೀನಿ. ಏನೇನು ಆಗ್ತದೆ ನೋಡೋಣ ಇವತ್ತಿನ ಲಾಗ್ ಒಳಗೆ. ಬರ್ರಿ ನನ್ನ ಜೊತೆ. ಎಲ್ಲರೂ ಆರಾಮಿದ್ದೀರಲ್ಲ, ಆರೋಗ್ಯವಾಗಿದ್ದೀರಲ್ಲ? ಏನಮ್ಮ ಇದೆಲ್ಲ ಎಷ್ಟು ಚೆಕ್ 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 ಮಾಡಿದೆ. ಎಷ್ಟು ನೀಟ್, ಎಷ್ಟು ಸ್ವಚ್ಛ ಕಾಣಿಸತ್ತಾವು ಎಲ್ಲ ಒಳಗಿಂದೆಲ್ಲ. ಮತ್ತು ಹೊಸ ಹೊಸ ಕಾಣಿಸತ್ತ ನೋಡು. ಎಲ್ಲ ನೋಡು ಹೆಂಗೆ ನಾವು ಹೇಳೋಕ್ಕಿಂತ ಮೊದಲು ನೀನು ಮನಸ್ಲೇನಿ ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ಕೊಂಡು ಹಿಂಗೆ ಮಾಡತ್ತಿ ನೋಡು. ಎಲ್ಲ ಎಷ್ಟು ನೀಟ್ ಕಾಣಿಸ್ತಾವ ನೋಡಿ ಇವೆಲ್ಲ. ಇಲ್ಲಿ ನೋಡಿ ಗೊಂಬೆಗಳು ಎಷ್ಟು ಮಸ್ತ್ ಕಾಣಿಸತ್ತಾವು. ಮತ್ತು ಅದ್ರಾಗ ನೀನು ಒಂದು ಗೊಂಬೆ ಹಾಕುತ್ತಿ ಇಲ್ಲಿ ಅವ್ರ ಜೊತೆ. ಚಂದ ಅನ್ಸತೈತಿ ಎಲ್ಲ ಕಲರ್ ಎಲ್ಲ ನೀಟ್ ಆಯ್ತು ನೋಡಿ, ಸ್ವಚ್ಛ ಆಯ್ತು ನೋಡಿ. ಹಾಲ್ ಒಂದು ಎಲ್ಲ ನೀಟಾಗೆಲ್ಲ ಮಾಡ್ಕೊಂಡಿದ್ದು ಅಂದರೆ ಚಂದ ಅನಿಸ್ತೈತಿ ಎಲ್ಲ ನೋಡು. ಅವ್ರು ಎಷ್ಟು ಚಂದ ಅದ ನೋಡು. ಎಲ್ಲ ಹೆಂಗೆ ನಿಂತಾರ ನೋಡಿ ಇಬ್ಬರು, ಹೆಂಗೆ ಬಟ್ಟೆದ ರೆಡಿ ಮಾಡಿ ಎಲ್ಲ ಹಿಂಗೆ ಮಾಡಿಟ್ಟಾರ ನೋಡು. ಅವೆಲ್ಲ ಬಾಕ್ಸ್ಗಳು ಬರೀ ಒಂದು ಸ್ವಲ್ಪದ ಕೆಲಸ ಆಯ್ತಾವ ನೋಡಿ ಇವು. ಒಂದು ಸ್ವಲ್ಪ ನಾವು ಕೆಲಸ ಆಯ್ತಾವ್ರೆ. ಹಾಂ ನೋಡೋದೆಲ್ಲ ಎಷ್ಟು ನೀಟ್. ಒಂದು ಸ್ವಲ್ಪ ಇದು ಮಾಡಿದೆ ಅಂದ್ರೆ ಎಲ್ಲ ಎಷ್ಟು ಚಂದ ಕಾಣಿಸತ್ತೆ. ನೀನು ಚಂದ ಕಾಣಿಸತೈತೆ ನೋಡಿ. ನಿಂಗಿದೆ ಕಲರ್ ಚಾಕ್ಲೇಟಿ ಕಲರ್ ಐತಲ್ಲ. ಓಕೆ ಮಾ, ಥ್ಯಾಂಕ್ ಯು ನಿನಗೆ. ಮತ್ತು ಹೂ ಹಾಕೋ ಈ ತಲೆಯಾಗ ನಾ ಆಮೇಲೆ ಹಾಕೋತೇನೆ. ನೀವು ಹಾಕೋ ನೋಡಿ, ಇಲ್ಟಿದ್ದಿಲ್ಲ. ಮತ್ತು ಇಲ್ಲೂ ರೆಡಿ ಮಾಡಿಟ್ಟಿ ನೋಡಿ ಎಷ್ಟು ಚಂದ. ನೀ ತಲೆ ಒಳಗೆ ಹೂ ಹಾಕೊಳ್ಳೋದು ಬಿಟ್ಟೆ ಕುಬೇರ ಸ್ವಾಮಿಗೆಲ್ಲ ಹೂ ಹಾಕಿ ಕುಬೇರ ಸ್ವಾಮಿಗೆ ರೆಡಿ ಮಾಡಿ ಇಡಾತೀನಿ. ಇಲ್ಲಿ ನೋಡಿ ಏನು ಮಾಡಿಟ್ಟಿದ್ದೀನಿ ನಾನು. ಇದೆಲ್ಲ ಎಲ್ಲರೂ ನಮ್ಮ ಮನೆಗೆ ಬರ್ತಾರಲ್ಲ, ಬಂದ ಕೂಡಲೇ ಅವರಿಗೆಲ್ಲ ಪ್ಲೇಟ್ ಒಳಗೆ ಹಾಕ್ಕೊಡೋನು ಅಂತ ಹೇಳಿ ನಾನು ಚೂಡ ಯಾವಾಗಲೂ ಮಾಡೇ ಇಟ್ಟಿರ್ತೀನಿ. ನಾ ಮಾಡಿದ ಚೂಡ ಭಾಳ ಇಷ್ಟ ಎಲ್ಲರಿಗೂ. ಅದೇ ಸಲುವಾಗಿ ಚೂಡ ಮಾಡಿಟ್ಟಿದ್ದೀನಿ. ಹೆಂಗೆ ಟೇಸ್ಟ್ ಇದೆ ನೀವು ತಿಂದು ಹೇಳ್ತೀರಿ ನನಗೆ ಕಮೆಂಟ್ ಮಾಡಿರಿ. ಹಾಂ, ಯಾಕಂದ್ರೆ ಜಾಸ್ತಿ ಶೇಂಗಾ ಪುಟಾಣಿ ಹಾಕಿ ನನಗೆಲ್ಲ ಹಿಂಗೆ ಈ ರೀತಿ ಚೂಡ ಮಾಡೋದು ನನಗೆ ಭಾಳ ಇಷ್ಟ. ಮಕ್ಕಳು ನಾ ಮಾಡಿದ್ದು ಭಾಳ ಅಂದರೆ ಭಾಳ ಶೇಂಗಾ ಇದೆ ಚೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ ಎಲ್ಲರಿಗೂ. ಆಮೇಲೆ ಮಂಜುಳಗೂ ಸ್ವಲ್ಪ ಚೂಡ ಕೊಟ್ಟು ಕಳಿಸ್ತೀನಿ, ಅವರು ತಿನ್ನಲಿ. ನೀವು ತಿನ್ನಕ್ಕೆ ಬರ್ತೀರೇನಿಲ್ಲ ಮಾಡಿದ ಚೂಡ. ಇಲ್ಲಿ ನೋಡಿ ಈ ಥರ ಮಾಡಿಟ್ಟಿದ್ದೀನಿ. ಬಿಸಿಲೊಳಗೆ ಏನೂ ತಿನ್ಲಿಕ್ಕೆ ಆಗ್ತಾಯಿಲ್ಲಪ್ಪ. ಯಾಕೆ ಏನು ಬರೀ ನೀರು ಕುಡಿಯೋದು ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಚೂಡನೂ ಮುಗಿದೋಗಿತ್ತು. ಭಾಳ ದಿನ ನಾನು ಚೂಡ ಮುಗಿಯೋಕ್ಕಿಂತ ಮೊದಲು ಮಾಡಿಟ್ಟಿರ್ತೀನಿ. ಮತ್ತು ಈ ಸಾರಿ ಚೂಡ ಮುಗ್ದ ಹೋಗಿತ್ತು ನಮ್ದು, ಮಾಡಿರಲಿಲ್ಲ ನಾನು. ಅದಕ್ಕೆ ಇವತ್ತು ಮಾಡೇ ಬಿಟ್ಟೆ. ಟೈಮ್ ತಕ್ಕೊಂಡು ನಾನು ಚೂಡ ಮಾಡಿಟ್ಟಿದ್ದೀನಿ. ಬರೀಗ ಮತ್ತು ಬೇರೆ ಕೆಲಸ ಅದಾವ ಮಾಡ್ಕೋತೀನಿ. ನನ್ನ ಚೂಡ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ನಾ ಮಾಡೋ ಚೂಡ ಅದ ಭಾಳ ಅಂದ್ರೆ ಭಾಳ ಎಲ್ಲರೂ ಚೂಡ ಬಗ್ಗೆ ಹೊಗಳಿದ್ದಾರೆ. ನಿಮಗೆ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿದ್ರಂದ್ರೆ ನಾನು ನಿಮ್ಗೆ ಚೂಡಾದ ರೆಸಿಪಿ ಕಳಿಸ್ಕೊಡ್ತೇನೆ ನೋಡಿ. ನಾ ಹೆಂಗೆ ಮಾಡ್ತೀನಿ ಚೂಡ ನೋಡ್ರಂತೆ ನೀವು. ಇಲ್ಲಿ ನೋಡಿ ಮಂಜುಳಪ್ಪ ಸ್ಟಾರ್ಟಿಂಗ್ ಬಂದಮೇಲೆ ರಂಗೋಲಿ ಯಾವ ಥರ ಹಾಕ್ತಿದ್ಲು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಾಕಿದಾಳೆ, ಎಷ್ಟು ನೀಟಾಗಿ ಹಾಕಿದಾಳೆ ನೋಡಿ. ಯಾವಾಗಲೂ ಪ್ರಯತ್ನ ಮಾಡಿದರೆ ನಮಗೆ ಅದ್ರದ್ದು ಕಲಿತು ನಮಗೆಲ್ಲ ನಮ್ಮ ಕೈ ಕೂಡ್ತದೆ ಅಂತಾರಲ್ಲ, ಅದು ನಿಜಾನ. ಒಂದು ಸ್ವಲ್ಪ ಕಲಿಯುವಾಗಿದಾಗ್ತದೆ. ಆದರೂ ಅವಳು ಕಲಿಸ್ಕೊಟ್ಮೇಲೆ ಅವಳು ಕಲ್ತಿದ್ದಾಳೆ ನೋಡ್ರಿ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಾಳೆ. ಇಲ್ಲಿ ಎಷ್ಟು ನೀಟಾಗಿ ಒಂದು ಎಳೆ ಒಂದು ಲೈನ್ ಯಾವ ರೀತಿ ತೊಗೊಂಡಿದ್ದಾಳೆ ನೋಡಿ. ಅದು ಎಷ್ಟು ನೀಟಾಗಿ ಚೆಂದ ಹಾಕಿದಾಳೆ. ಭಾಳ ಧನ್ಯವಾದಮ್ಮ ನಿನಗೆ. ಈ ಪ್ರಯತ್ನ ನಿಂದು ಹಿಂಗೆ ಮುಂದುವರ್ಸ್ಕೊಂಡು ಹೋಗು ಮಂಜುಳ. ಭಾಳ ಚೆನ್ನಾಗಿ ಹಾಕಿದೀಮ್ಮ. ನಿಂಗೆ ದೊಡ್ಡ ರಂಗೋಲಿನೂ ಇದೇ ಥರ ಮಾಡ್ಕೊಂಡು ನಿಂಗೆ ದೊಡ್ಡ ರಂಗೋಲಿ ಹಾಕೋ ಥರ ನಾನು ಹೇಳ್ಕೊಡ್ತೀನಮ್ಮ. ಎಲ್ಲ ಈಗ ಶರಣ ಸಮೃದ್ಧಿ ಮತ್ತು ಇವರು ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ಮಂಜುಳನೂ ಕೆಲಸ ಮಾಡಿ ಹೋದ್ಲು. ಈಗ ನಾನು ಮನೆಯೊಳಗೆ ಸ್ವಲ್ಪ ವಿಡಿಯೋದು ಎಡಿಟಿಂಗ್ ಮಾಡೋದಿದೆ. ನಂದು ಎಲ್ಲ ತಿಂಡಿ ಆಯಿತು, ನಂದು ಕೆಲಸ ಆಗದೆ. ವಿಡಿಯೋ ಎಲ್ಲ ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ. ನಮ್ಮ ಇದ್ರೊಳಗೂ ನಮ್ಮ ರಿಲೇಷನ್ ಒಳಗೂ ಶಾರ್ಟ್ಸ್ ಮಾಡ್ತಾಯಿದ್ದಾರೆ. ನಾ ಯಾವಾಗಲೂ ಅಂತಿದ್ದೆ ಶರಣ ಸಮೃದ್ಧಿಗೆ, ನಮ್ಮ ಮನೆಯವ್ರಿಗೆ ಅಂತಿದ್ದೆ, ರೀ ಯಾರು ಈಗ ನಾವು ಯೂಟ್ಯೂಬ್ ಚಾನಲ್ ತೆಗ್ದಿದ್ದೀವಿ,
ಮತ್ತು ನಮ್ಮ ಥರ ಯಾರು ನಮ್ಮ ಇದ್ರೊಳಗೆ ನಮ್ಮ ಅಂದರೆ ನಮ್ಮ ರಿಲೇಷನ್ ಒಳಗೆ ಯಾರು ತೆಗಿತಾರೆ ಒಂದು ಅಂದರೆ ಯೂಟ್ಯೂಬ್ ಎಲ್ಲ ಶಾರ್ಟ್ಸ್ ಎಲ್ಲ ಯಾರು ಮಾಡ್ತಾರೆ ಅಂತ ನಮ್ಮ ಮನೆಯವ್ರು ನಾನು ಕೇಳ್ತಿದ್ದೆ, ಶರಣ ಸಮೃದ್ಧಿಗೂ ಕೇಳ್ತಿದ್ದೆ. ಅವಳ ಹೆಸರು ನೈನಾ ಪಾಂಡ್ರೆ. ಅವಳ ಹೆಸರು ನೈನಾ, ಭಾಳ ಚೆನ್ನಾಗಿದೆ ಹೆಸರು. ಅವಳು ಶಾರ್ಟ್ಸ್ ಮಾಡ್ತಾಯಿದ್ದಾಳೆ, ಅಡುಗೆದು ಮಾಡ್ತಾಯಿದ್ದಾಳೆ. ಅವಳು ವೆಜ್ ಮಾಡ್ತಾಯಿದ್ದಾಳೆ. ಎಷ್ಟು ಒಳ್ಳೆ ಎಲ್ಲ ವೆರೈಟಿ ಒಂದು ನಿಮಿಷ ಒಳಗೆ ನಮಗೆಲ್ಲ ಪಟ ಮಾಡಿ ತೋರಿಸ್ತಾಳೆ. ಭಾಳ ಚೆನ್ನಾಗೆಲ್ಲ ಶಾರ್ಟ್ಸ್ ಬಿಟ್ಟಿದ್ದಾಳೆ ಅವಳು. ನಿಮಗೆ ಒಂದೇ ನಿಮಿಷ ಒಳಗೆ ನೋಡೋದಿದ್ರೆ ಆ ಶಾರ್ಟ್ಸ್ ನೋಡ್ಕೊಂಬರ್ರಿ. ಶಾರ್ಟ್ಸ್ ಎಲ್ಲ ಮಾಡ್ತಾಯಿದ್ದಾಳೆ ಅಂದಮೇಲೆ ಅವಳ ಚಾನೆಲ್ ತೆಗಿತಾಳಂತ ನನಗೂ ಅವಳ ಮೇಲೆ ಭರವಸೆ ಇದೆ. ಹಾಗೆ ಅವಳು ಮುಂದೆ ಹೋಗಲಿ, ಅವಳ ಚಾನೆಲ್ ಹಿಂಗೆ ಮುಂದೆ ಓಡ್ತಾ ಇರಲಿ. ಯೂಟ್ಯೂಬ್ ಚಾನೆಲ್ ತೆಗ್ದಿದ್ದೀವಲ್ಲ, ನಾವು ಎಷ್ಟೊಂದು ಬ್ಯುಸಿ ಆಗ್ತೀವಿ. ನಾನು ಇದು ಮಾಡಬೇಕಾದ್ರೆ ನನ್ನ ಮಕ್ಕಳಿಗೆ ಅಂತ ಇದೆ, ನನಗೆ ಆಗಲ್ಲಪ್ಪ, ನನ್ನ ಕೆಲಸ ಇರ್ತದೆ, ನಾನು ಎಲ್ಲಿ ಮಾಡಲಿ, ಇದೆಲ್ಲ ನಾನು ಮಾಡಲ್ಲ ಅಂತ ಹೇಳಿದ್ರು ಸಹಿತ ಶರಣ ಸಮೃದ್ಧಿ ಕೇಳಲಿಲ್ಲ. ಅಮ್ಮ ನೀ ಏನು ಮಾಡ್ತೀವಿ ಬಿಡು, ಎಷ್ಟು ಅಡುಗೆ ಮನೇನ, ಯಾವಾಗೂ ನಿನಗೆ ಏನಾದರೂ ಒಂದು ಬೇಕು, ನೀನು ಏನಾದರೂ ಒಂದು ಮಾಡಮ್ಮ ಅಂತ ಹೇಳಿ ನನಗೆ ಶರಣ ಸಮೃದ್ಧಿ ಇದು ಮಾಡಿಸಿದ್ದಾರೆ. ಅದಕ್ಕೆ ನನಗೆ ಯೂಟ್ಯೂಬರ್ ನಮ್ಮವರು ನನಗೆ ಸಿಕ್ಕಿದ್ದಾರೆ ಅಂದಮೇಲೆ ನನಗೆ ಭಾಳ ಖುಷಿ ಆಗತ್ತದ. ಆಮೇಲೆ ನನಗೆ ಇದು ಯೂಟ್ಯೂಬ್ ಚಾನೆಲ್ ನಾನು ಏನು ತೆಗ್ದಿದ್ದೀನಲ್ಲ, ಅದರಿಂದ ನನಗೆ ಯೋಚನೆ ಮಾಡಲಿಕ್ಕೆ, ನನಗೆ ಬೇರೆದವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ. ಅವ್ರೇನಂದ್ರು ಇವ್ರೇನಂದ್ರು, ಅಲ್ಲೇನಾಯಿತು, ಅವ್ರೆಲ್ಲಿ ಹೋದ್ರು, ಇವರೆಲ್ಲಿ ಬಂದರು, ಏನಾಯ್ತು ಅನ್ನೋದು ನನಗೆ ಆ ಟೈಮ್ ಅನ್ನೋದು ನನ್ನ ಹತ್ರ ಅದಕ್ಕೆ ಟೈಮ ನನ್ನ ಹತ್ರ ಇಲ್ಲ. ಆರಾಮ್ ಎಲ್ಲ ಚೆನ್ನಾಗಿ ನನಗೆ ಎಷ್ಟಾಗ್ತದೆ ನನ್ನ ಈ ಸಂಗೀತಾಳ ಪ್ರಪಂಚ ಒಳಗೆ ನನಗೆ ಏನೆಲ್ಲ ವಿಡಿಯೋ ಮಾಡೋದಿದೆಯಲ್ಲ ಅಷ್ಟು ನನ್ನ ಪ್ರಯತ್ನ ನಾನು ಮಾಡಿಕೊಂಡೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದರೊಳಗೆ ಆ ಪ್ರಯತ್ನ ಒಳಗೆ ನೀವಂತೂ ಫುಲ್ ನನಗೆ ಸಪೋರ್ಟ್ ಮಾಡಿಬಿಟ್ಟಿದ್ದೀರಾ. ನಾನು ಅಂದ್ಕೊಂಡಿದ್ದೆ ಇಷ್ಟಪಡ್ತಾರೋ ಇಲ್ಲೋ ನನ್ನ ಅಭಿಮಾನಿ ದೇವ್ರ, ದಿನಾಲೂ ಹೇಳೋದು, ದಿನ ಇದೇ ಮಾಡೋದು, ನಾನು ಈ ರೀತಿ ಮಾಡಿದರೆ ಇಷ್ಟಪಡ್ತಾರೇನಿಲ್ಲ ಅಂದ್ಕೊಂಡಿದ್ದೆ. ಆದರೂ ನನ್ನ ಅಭಿಮಾನಿ ದೇವ್ರುಗಳು ನಾ ಮಾತಾಡಿದ್ದ, ನಾ ಮಾಡೋದು ಎಲ್ಲ ನಮ್ಮ ನಮ್ಮ ಫ್ಯಾಮಿಲಿ ಇದೆಯಲ್ಲ ಅದಕ್ಕೆ ಭಾಳ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನನಗೆ ಇದರಿಂದನೂ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ದಿಂದ ನನಗೆ ಬೇರೆ ಯಾವ ಯೋಚನೆ ಮಾಡಲಿಕ್ಕೂ ಟೈಮ್ ಇಲ್ಲ ನೋಡಿ. ನಾನಾದರೂ ಬ್ಯುಸಿಯಾಗಿದ್ದೀನಿ ನಿಮ್ಮ ಸಲುವಾಗಿ, ಇದು ನಿಮಗೋಸ್ಕರ, ನಿಮ್ಮಿಂದನೇ ಆಗೈತಿದೆಲ್ಲ. ಆಮೇಲೆ ನನಗೆ ಬಡ ಮಾಡೋದು ಒಂದು ಮಾತಾಡ್ಕೋದು ಕೊಡ್ರು ಅದು ಒಂದಿತ್ತು. ಬೆಳಗ್ಗೆ ಸಾಯಂಕಾಲದವರೆಗೂ ಇವರೆಲ್ಲ ಹೋಗಿರ್ತಾರೆ, ಯಾರ ಜೊತೆ ಮಾತಾಡೋದಪ್ಪ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಈಗ ನನಗೆ ನೀವೆಲ್ಲ ಸಿಕ್ಕಿದ್ದೀರಾ, ನಿಮ್ಮ ಜೊತೆ ನಾನು ಎಷ್ಟು ಬೇಕಾದಷ್ಟು ಮಾತಾಡ್ಕೋಬೋದು, ಎಲ್ಲ ನನ್ನ ಮನಸ್ಸಿನ ಮಾತುಗಳೆಲ್ಲ ನಿಮ್ಗೆ ಹಂಚ್ಕೋಬೋದು. ಮತ್ತು ನನ್ನ ಮಾತುಗಳು ನಿಮ್ಗೆ ಭಾಳ ಇಷ್ಟ ಆಗಿದಾವೆ. ಅದಕ್ಕೆ ಯಾರ್ಯಾರು ನೋಡಿ ಯೂಟ್ಯೂಬ್ ಚಾನೆಲ್ ತೆಗಿಯೋರಿದ್ರೆ ತೆಗೀರಿ ಇಷ್ಟಪಟ್ಟು. ಯಾಕಂದ್ರೆ ಅದರಿಂದ ನೀವು ದಿನ ಒಂದೊಂದು ಮಾಡ್ಕೊತ ಹೋದರೆ ದಿನಾಲು ಒಂದೊಂದು ಸ್ಪೆಷಲ್ ಆಗ್ತದೆ, ಒಂದೊಂದು ದಿನ ಸ್ಪೆಷಲೇ ಇರ್ತಾವೆ. ಪ್ರಯತ್ನ ಮಾಡ್ಕೊತ ಹೋಗ್ರಿ. ಪ್ರಯತ್ನ ಮಾಡಿದ ಕೂಡಲೇ ಅದಕ್ಕೆ ಫಲನ ಸಿಗ್ತದೆ. ಸ್ವಲ್ಪ ಟೈಮ್ ತಗೋತದ, ಆದರೂ ನಮಗೆ ಅದು ಫಲ ಸಿಗ್ತದನ. ಹೊರಗಡೆ ಹೋಗಿ ಡ್ಯೂಟಿ ಮಾಡ್ಕೊಂಡು ಬೆಳಿಗ್ಗೆ ಹೋಗಿ ಮತ್ತು ಸಾಯಂಕಾಲ ಬಂದು ಈ ಥರ ನನ್ನ ಜೀವನ ಇಲ್ಲ. ನಾನು ಮನೆಯಲ್ಲೇ ಇದ್ಕೊಂಡು ನನಗೆ ಎಷ್ಟು ಆಗ್ತದಲ್ಲ ಅಷ್ಟೇ ನಾನು ಒಂದು ಜಾಬ್ ಮಾಡಿದ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ನಾನು ಎಡಿಟಿಂಗ್ ಮಾಡ್ತೀನಿ. ಎಲ್ಲರೂ ಏನಂತ ಇದ್ದಾರೆ ಗೊತ್ತಾ, ನೀವು ಎಡಿಟಿಂಗ್ ಮಾಡ್ತಾಯಿದ್ದೀರಾ, ನಿಮಗೆಲ್ಲ ಯಾರು ಕಲಿಸಿದ್ರು, ನಿಮಗೆಲ್ಲ ಇದು ಹೆಂಗೆ ಬರ್ತಾಯಿದೆ, ನಿಮ್ಗೆ ಹೆಂಗೆ ಮಾಡ್ತಾಯಿದ್ದೀರಾ ನೀವು ಎಲ್ಲರೂ ಅಂತ ಇದ್ದಾರೆ. ಯಾಕಂದರೆ ಇದಕ್ಕೆಲ್ಲ ಇದ್ರ ಹಿಂದೆ ನನ್ನ ಇಬ್ಬರು ಮಕ್ಕಳು ಶರಣ ಸಮೃದ್ಧಿ ಕಾರಣ ನೋಡಿ. ಅವರಿಂದ ನಾನು ಒಂದು ಎಡಿಟಿಂಗ್ ಮಾಡೋಕೆ ಕಲಿತೆ. ಮತ್ತು ನಿಮಗೆ ಭೇಟಿಯಾಗೋ ಅವಕಾಶ ನನಗೆ ಸಿಕ್ತು, ನಿಮ್ಮ ಜೊತೆ ಮಾತಾಡೋಕೆ ನನಗೆ ಸಿಕ್ತು. ನಮ್ಮಮ್ಮನೂ ಮನೆಯೊಳಗೆ ಕೂತ್ಕೊಂಡು ದಿನ ನಮ್ಮಮ್ಮನ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ನಮ್ಮ ಮಕ್ಕಳು ನನಗೆ ಈ ಕೆಲಸ ಕೊಟ್ಬಿಟ್ಟಿದ್ದಾರೆ. ನನ್ನ ಅಭಿಮಾನಿ ದೇವ್ರ ಸಲುವಾಗಿ ನಾನು ಮಾಡ್ತಾಯಿದ್ದೀನಿ. ಮತ್ತು ಹಂಗೆ ಮಾಡ್ಕೊತ ಹೋಗ್ತೀನಿ. ನನಗೆ ಒಳ್ಳೆ ದಿನಾಲೂ ಒಂದೊಂದು ಒಳ್ಳೆ ಐಡಿಯಾಗಳು ಬರ್ತಾವೆ. ಆ ಐಡಿಯಾಗಳು ತೊಗೊಂಡು ನಾನು ನಿಮ್ಮ ಸಪೋರ್ಟ್ದಿಂದ ಮುಂದೆ ಹೋಗ್ತಾಯಿದ್ದೀನಿ. ಇಷ್ಟೆಲ್ಲ ಮಾತಾಡ್ಕೋತ ನಾನು ನೈನಾ ಯೂಟ್ಯೂಬ್ ಚಾನೆಲ್ ತೆಗ್ದಿದ್ದಾಳೆ, ನೈನಾ ಪಾಂಡ್ರೆ ಅಂತ ಹೇಳಿದ್ದೀನಿ. ಅದರ ಲಿಂಕ್ ಏನು ಅದು ಚಾನೆಲ್ ಹೆಸರು, ಅವಳು ಆ ಶಾರ್ಟ್ಸದ ಹೆಸರು ಏನು ಇಟ್ಟಿದ್ದಾಳೆ ನನಗೆ ಅದು ಹೇಳಕ್ಕೆ ನಾನು ಮರ್ತೆ. ನಿಮ್ಗೆ ಕಳಿಸಿ ಕೊಡ್ತೀವಿ ಅದರ ಲಿಂಕ್.
ನೀವು ಅದಕ್ಕೆ ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ ಮನೆ ಮಗಳನ್ನು ನೀವು ಮುಂದೆ ತಗೊಂಡು ಹೋಗ್ರಿ. ನಿಮ್ಮ ಸಪೋರ್ಟ್ದಿಂದ ನಾವು ಮುಂದಕ್ಕೆ ಬರ್ತೀವಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಅವಳ ಮೇಲೂ ಸದಾ ಇರಲಿ. ಈಗ ತೊಗೊಂಡ್ಬಂದು ಎಷ್ಟು ದಿನ ಆಯಿತು, ಮೇಲೆ ಇಟ್ಟಿದ್ವಿ. ಇದು ಕ್ಯಾಟರ್ ಪಿಲ್ಲರ್ ಅಂತೀನಿ. ಆಮೇಲೆ ಇದು ತೊಗೊಂಬಂದು ಮೇಲೆ ಇಟ್ಟಿದ್ವಿ. ನಿನ್ನೆ ಇವಾಗ ಬಂದಿದ್ದಲ್ಲ, ಅವ ಮ್ಯಾಲಿಂದ ತೆಗ್ದಿದ್ದ ನೋಡಿ ಆಟ ಆಡೋಕೆ. ಅವ ಮ್ಯಾಲಿಂದ ತೆಗೆದ ಮೇಲೆ ಇಲ್ಲಿ ಕೆಳಗೆ ಇಟ್ಟಿದ್ದೀನಿ. ಅದು ನನಗೆ ಬೆಳಿಗ್ಗೆಯಿಂದ ನೀವು ತೋರಿಸ್ಬೇಕು ಅಂತ ಇದ್ದೀನಿ. ಅದು ತೋರಿಸ್ಲಿಕ್ಕೆ ಟೈಮ್ ಇರಲಿಲ್ಲ. ನಾನು ತೋರಿಸಬೇಕಪ್ಪ ನಿಮ್ಗೆ ಅಂತ ಹೇಳಿ ಅದು ನೋಡಿ ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ನಿಮಗೆ ಅನ್ಸ್ಕೋತಿರ್ಬೇಕಲ್ಲ ನೀವು, ಇವಳೇನಪ್ಪ ಏನು ಈ ಸಾಮಾನು ಆ ಸಾಮಾನು ಯಾವಾಗ ನೋಡದೇ ಇದ್ದಂಗೆ ಹಿಂಗೆ ತೋರಿಸ್ಕೋತ ಕೊಡ್ತಾಳೆ, ಈ ಥರ ವಿಡಿಯೋ ಮಾಡ್ತಾಳೆ ಅಂತ ನೀವು ಅಂತಿರಬೇಕು. ಆದರೂ ಅದು ಏನೋ ನನಗೆ ನೋಡ್ಲಿಕ್ಕೆ ಚೆಂದ ಅನ್ನಿಸ್ತದೆ. ಭಾಳ ನಂಗೆ ನೋಡಿದ ಮೇಲೆ ಅದು ವಿಡಿಯೋ ಮಾಡಬೇಕು ಅನ್ನಿಸ್ತದೆ. ನನ್ನ ಖುಷಿ ಇದ್ರೋಗಿದೆ ನೋಡಿ. ಇದ್ರ ಮೂಗು, ಇದ್ರ ಮುಖ ಯಾವ ರೀತಿ ಮಾಡ್ತಾರೆ. ಎಷ್ಟೊಂದು ಕಲೆ ಎಲ್ಲರಲ್ಲಿ ಆ ಕಲೆ ಇರ್ತದೆ. ಆ ಕಲೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮನಸ್ಸಿಗೆ ನಮಗೆ ಖುಷಿ ಕೊಡ್ತದೆ. ಎಲ್ಲರಲ್ಲೂ ಒಂದೊಂದು ಕಲೆ ಇರ್ತದೆ ನೋಡ್ರಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ನಿಮಗೂ ಇಷ್ಟ ಆಗೈತಲ್ಲ. ಸ್ವಲ್ಪ ಅವಾಗಿಂದ ಕೆಲಸ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ನಮ್ಮ ಮನೆಯವ್ರ ಫೋನ್ ಬಂತು. ಮತ್ತು ನನ್ನ ಎಲೆಕ್ಷನ್ ಡ್ಯೂಟಿಗೆ ಅವರು ನಮ್ಮ ಮನೆಯವ್ರ ಜೊತೆ ಅವರ ಫ್ರೆಂಡ್ ಎಲ್ಲ ಬಂದಿದ್ದಾರೆ, ಅಂದರೆ ಡ್ಯೂಟಿ ಮಾಡೋರು. ಅವಾಗ ಅವ್ರು ಬಂದಿದ್ದಾರಲ್ಲ, ಅವ್ರು ನಂಗೆ ಮನೆ ಅವ್ರಿಗೆ ತೋರಿಸ್ಬೇಕು, ಭೇಟಿ ಮಾಡಿಸ್ಬೇಕಂತ ಕರ್ಕೊಂಬರ್ತಾ ಇದ್ದಾರೆ. 2 ಕಪ್ ಚಹಾ ಮಾಡು ಅಂತ ಹೇಳಿದರು. ಆಯ್ತು ತಗೊಳ್ರಿಪ್ಪ ಮಾಡಿಕೊಡ್ತೀನಿ ಅಂದೆ. ಇಲ್ಲ ಯಾಕ್ರಿಪ್ಪ ಬಿಸಿಲೋಗಿ ಚಹಾ ಮಜ್ಜಿಗೆ ನಡೀತದ ಅಂತ ಕೇಳಿದೆ. ಹಾಂ ಮಾಡಿಕೊಡು ಅಂತಂದರು. ಅದಕ್ಕೆ ಮಜ್ಜಿಗೆ ಮಾಡೋದು ಬರ್ರಿ ಈಗ ಅವರಿಗೆ. ಅವ್ರು ಬರ್ತಾಯಿದ್ದಾರೆ. ಯಾರು ಬರ್ತಾಯಿದ್ದಾರೆ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಹಾಂ, ನೀವು ನೋಡ್ರಂತೆ, ನಿಮಗೆ ಪರಿಚಯ ಅದಾರೇನವರು, ನೀವೆಲ್ಲ ಅವ್ರಿಗೆ ನೋಡಿದ್ದೀರಿ. ಬಾಗ್ಲ ಬಾರಿಸ್ತಾ ಇದ್ದಾರಪ್ಪ. ಬಿಸ್ಲಾಗ ನಿಲ್ಲಿಕ್ಕೆ ಆಗ್ತಾಯಿಲ್ಲ. ಹಾಂ, ಎಷ್ಟು ಬರೀ ಹಾಂ, ಮತ್ತೆ ತಗೊಳ್ತೀನಲ್ಲ. ಮತ್ತು ನೀವು ಎಲ್ಲ ಸ್ಪೆಷಲ್ ಅದೀರಿ. ನೋಡಿದ್ರ ಸರ್, ಭಾಗ್ಯದೇಗೊಳೆ ಇವತ್ತು ನಾವು ಚುನಾವಣಾ ಕರ್ತವ್ಯದಲ್ಲಿ ಉದ್ಯಮಕ್ಕೆ ಹೋಗಿ ಬಂದಿವಿ. ನನ್ನ ಜೊತೆಗೆ ನಮ್ಮ ಸಹಪಾಠಿ ಅಧಿಕಾರಿಯಾದಂತಹ ಶ್ರೀ ಕೊಸಗ ಅವರು ವೇಸ್ಟ್ ಟೀಮ್ ಲೀಡರ್, ನಮ್ಮ ವಾಹನದ ಸಾರಥಿ ಲಕ್ಷ್ಮೀಕಾಂತ್ ರಾಜು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸುಮ್ಮನೆ ಡ್ಯೂಟಿ ಮುಗಿಸಿ ಬರುವಾಗ ನಾನು ಜಸ್ಟ್ ಅವರಿಗೆ ಇನ್ವೈಟ್ ಮಾಡಿ ನೀರು ಕುಡ್ಕೊಂಡು ಚಾ ಕುಡ್ಕೊಂಡು ಹೋಗಿರುತ್ತೆ ಜಸ್ಟ್ ಬಂದಿದ್ದಾರೆ. ಆಯ್ತು, ಚೆನ್ನಾಗಾಯ್ತಲ್ಲ. ಮತ್ತೆ ನನಗೂ ಭೇಟಿ ಆಯಿತು, ನಿಮಗೆ ನೋಡಿ ಖುಷಿ ಆಯಿತು. ನಮಸ್ತೆ ಸರ್. ನಮಸ್ತೆ, ಕೊಡ್ರಿ ಸರ್. ಗುಡ್ ಆಫ್ಟರ್ನೂನ್ ಸರ್. ಬಂದ ತಕ್ಷಣ ಫೋನ್ ಚಾಲು ರೀ. ಅದು ಯಾರಾದ್ರೂ ಬಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತಾರಲ್ಲ, ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮನೆಯಲ್ಲಿ ವಾಸ್ತು ಚಂದ ಇರ್ಬೋದು, ಮೊದಲು ಮನೆ ದೇವ್ರ ಮನೆ ಮೊದಲೆಲ್ಲ ದೇವ್ರ ಮನೆ ಒಳಗೆ ಇಟ್ಕೊಂಡು ಆಮೇಲೆ ನಮ್ದೆಲ್ಲ ಅವರೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ. ಗೊತ್ತಾಗಲ್ಲ ಇಲ್ಲ ಅದು ಸರ್. ಇವರೇ ನಮ್ಮ ಮಕ್ಕಳು ನೋಡಿ, ಇವರು ಮಗ ಮತ್ತು ಮಗಳ್ರಿ. ಇಬ್ಬರು MBBS ಓದ್ತಾ ಇದ್ದಾರೆ. MBBS ಇಲ್ಲಿ ಗೌರ್ಮೆಂಟ್ ಬಿಮ್ಸ್ ಕಾಲೇಜು, ಹುಡುಗಿ ಸೆಕೆಂಡ್ ಇಯರ್ MBBS. 3 ವರ್ಷ ಅಂತ ಹುಟ್ಟಿದ್ರು. ಅದಾವ್ರಿ ಸರ್ ನಿಮ್ಮಲ್ಲೂ ಸ್ಟೋರ್ ಮಾಡಿದ್ರು. ಇಷ್ಟ ಅದಾವ ಸರ್. ನಮ್ಮಲ್ಲಿ ಇದೇನು ಇದು ಅದಾವ ಸರ್. ಇದು ಇಷ್ಟೊಂದು ಅದ ಸರ್. ಆಮೇಲೆ ಅದು ಇದು ಶಾವಿಗೆ ಮನೆ ಇದೆ. ಹೌದು ಸರ್, ಅದು ಆಗ್ಬೋದಾದ್ರೆ ಹೌದ್ರಿ. ಹಾಂ, ಆಯ್ತಾಯ್ತು ಸರ್, ತೊಗೊಂಬರ್ರಿ. ನಾವು 90ರಲ್ಲಿ ಮನೆ ಕಟ್ಸಿದ್ದೀವಿ ಸರ್. ಅಲ್ಲಿ ಹಾಂ ಹ್ಞೂ ಸರ್. 30/40 ಕಟ್ಸಿವಿ ಸರ್. 1 ಲಕ್ಷ ಬಂದೈತ್ರಿ ಸರ್. ಸುಮ್ಮನೆ ನಮ್ಮ ಗಾರ್ಡನ್ದಾಗ ಹಂಗೆ ಸಹಜಾಗಿ ಮಾಡ್ಯಾವ. ಸಂಕ್ರಾಂತಿಗಳು ರೆಡಿ ಆಗ್ಯಾವಿ, ಅದು ಎಷ್ಟು ವೈರಲ್ ಆಗಿಬಿಟ್ಟೈತಿ. ಮೇಡಮ್ ಅವ್ರ ಮನೆಯಲ್ಲಿ ಇರ್ತಾರೆ, ನಮ್ಮಲ್ಲಿ ಮನೆಯಲ್ಲಿ ಇರ್ತಾರೆ. ಹುಡುಗನ ಸಾಕ್ಬೇಕಾದ್ರೆ ಹೌದ್ರಿ ಸರ್. ಮತ್ತು ಈಗ ಟೈಮ್ ಬೇಕಾಗ್ತದಲ್ರಿ ಸರ್. ಈಗ ಇವರು ದೊಡ್ಡವ್ರು ಆಗ್ಬೇಕ್ರಿ ಇನ್ನೂ, ಆಮೇಲೆ ಹುಡುಗ. ಹಾಂ, ಹೌದ್ರಿ, ಟೈಮ್ ತೊಗೊಂಡು ಮಾಡಿರ್ತಾರೆ ಅವ್ರು. ಕುತ್ಕೋರಿಲ್ಲ, ಊಟ ಅದು ಮಾಡ್ಕೊಂಡು ಹೋಗ್ರಂತೆ. ಮತ್ತು ನೀವು ಮೇಡಮ್ ಕರ್ಕೊಂಬರ್ಬೇಕು. ಆಮೇಲೆ ಪರಿಚಯ ಆಗೋದಾದ್ಮೇಲೆ ನನಗೆ ಪರಿಚಯ ಮಾಡಿಸ್ಬೇಕು ನೀವು. ಹಾಂ, ಕರ್ಕೊಂಬರ್ರಿ. ಹಾಂ, ಒಂದು ಸಲ ಕರ್ಕೊಂಡು ನನಗೂ ಭೇಟಿ ಮಾಡಿಸ್ರಿ ಸರ್. ಓಕೆ, ಬಾಯ್ ಸರ್. ಆಫೀಸ್ ಬಂದಂತ ಅನ್ಕೊಡ್ತೀನಿ ಸರ್. IBPS ಬುಕ್ ಅದ ಸರ್. ಓಕೆ ಸರ್, ತೊಗೊಂಬರ್ರಿ ಸರ್. ಹಾಂ, ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಅವ್ನು ಭಾಳ ಜೋರಿದ್ದಾನೆ ಬಿಡಿಪ್ಪ.
ನೋಡಿದ್ರಲ್ಲ ಯಾರು ಭೇಟಿಯಾಗಿದ್ದಾರೆ ನಮಗಂತ ನಮ್ಮ ಮನೆಗೆ ಬಂದು ಪಾಪ ಭೇಟಿಯಾಗಿ ಹೋದ್ರು ಅವ್ರಿಗೂ ಪಾಪು 11 ವರ್ಷ ಆಗದಂತ ಮಗ ಫೋಟೋ ಅದು ತೋರಿಸಿದ್ರು, ಎಷ್ಟು ಖುಷಿಯಾಗಿ ಹೇಳಿದರು. ಚೆನ್ನಾಗಾಯ್ತು ನೋಡಿ ಅವ್ರಿಗೂ ಭೇಟಿಯಾಗಿ ಹೊಸ ಹೊಸ ಮುಖಗಳು ಎಷ್ಟು ಚೆನ್ನಾಗಿ ಭೇಟಿ ಆಗ್ತೀವಿ. ನಮ್ಮ ಮನೆಯವ್ರಿಗೂ ಕರ್ಕೊಂಬಂದು ನಂಗೆ ಭೇಟಿ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಎಲ್ಲರಿಗೂ ಹಿಂಗೆ ಭೇಟಿ ಮಾಡಿಸ್ತಾರೆ ಅವರು. ಮನೆಗೆ ಕರ್ಕೊಂಬರೋದು ಭೇಟಿ ಮಾಡಿಸೋದು ಆ ಖುಷಿನೇ ಬೇರೆ ಇರ್ತದೆ ನಮ್ಮ ಮನೆಯವ್ರಿಗೆ. ಮೊದಲಿಂದನೂ ಅವ್ರು ಹಂಗೆ. ನೀವು ನೋಡಿದ್ರಲ್ಲ, ಈಗ ಬರೀ ಊಟ ಮಾಡೋಣ ಟೈಮ್ ಆಗೋದು ಭಾಳ. ನನಗೆ ನಿದ್ದೆ ಆವಾಗ ಬರ್ತಾಯಿತ್ತು, ಆದರೂ ನನಗೆ ಸರ್ ಅದು ಬರ್ತಾಯಿದ್ದಾರೆ ಅಂತಂದಮೇಲೆ ಆಯ್ತು ಬಿಡ್ರಿ, ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಈಗ, ಆಮೇಲೆ ಊಟ ಆದಮೇಲೆ ರೆಸ್ಟ್ ಮಾಡ್ತೀನಿ. ಅಷ್ಟೊಂದಂಗೆ ಊಟ ಮಾಡೋಣ ಬರೀ ಟೈಮ್ ಆಗದ. ಮತ್ತು ನಮ್ಮ ಮನೇಲಿ ಏನು ಊಟ ರೆಡಿ ಇದೆ, ಚಪಾತಿ ನೋಡಿ, ಮಂಜುಳ ಮಾಡಿದ ಚಪಾತಿ ನೋಡಿ ಮಾಡಿಟ್ಟಿದ್ದಾಳೆ. ಹೋಟೆಲ್ ಚಪಾತಿ ನೋಡ್ದಂಗೆ ಆಗ್ತದಪ್ಪ ಮಂಜುಳ ಮಾಡಿ. ಎಲ್ಲರೂ ಬೇರೆ ಬೇರೆ, ಎಲ್ಲರೂ ಒಬ್ಬೊಬ್ಬರು ಕೈದು ಒಂದು ರುಚಿನೂ ಬೇರೆ ಇರ್ತದಲ್ಲ, ಬೇರೆ ಬೇರೆ ಟೈಪ್ ಚಪಾತಿ ಎಲ್ಲ ಮಾಡಿರ್ತಾರೆ. ಆಮೇಲೆ ವೈಟ್ ಹಾಳು ಹಾಕೋರಿ ಅಮ್ಮ ತಲೆಗಂತ ಹಾಕ್ಕೊಂಡೇನಿಲ್ಲ, ಇಲ್ಲೇ ಇಟ್ಟಿದ್ದೀನಿ ನೋಡಿ. ಹಿಂಗೆ ಹೆಸರು ಕಾಳು ಭಾಳ ಆರೋಗ್ಯಕ್ಕೆ ಒಳ್ಳೆಯದು, ತಂಪಿರ್ತದೆ. ಅದಕ್ಕೆ ಏನು ಮಾಡಿದೆ ನಾನು, ಹೆಸರು ಕಾಳು ಪಲ್ಯ ಬೆಳಿಗ್ಗೆ ಪಲ್ಯನೂ ಆಯಿತು ಸಾರು ಆಯ್ತು ಅಂತ ಬೆಳಿಗ್ಗೆ ಮಾಡಿದ್ದೀನಿ ನೋಡಿ. ಹೆಸರು ಕಾಳಿಂದು ಇದೆಲ್ಲ ಮಾಡಿದ್ದೀನಿ. ಆಮೇಲೆ ಇಲ್ಲಿದೆ ಅನ್ನ ನೋಡಿ, ಅನ್ನ ಇದೆ ಇಲ್ಲಿ. ಮತ್ತು ಬೆಣ್ಣೆ ಮಾಡ್ಲಿಕ್ಕೆ ಇಟ್ಟಿದ್ದೀನಿ, ಬೆಣ್ಣೆ ಮಾಡಬೇಕು. ಆಮೇಲೆ ಇದೆಲ್ಲ ನಿಮ್ಗೆ ತೋರಿಸ್ಬೇಕಾದ್ರೆ ವಿಡಿಯೋ ಒಳಗೆ ನನಗೆ ಹಾಲಿನ ನೆನಪು ಬಂತು. ಇಲ್ಲಿ ನೋಡಿ, ನಾನು ಹಾಲು ಕಾಸಿಲ್ಲ ಇವತ್ತು. ಪಾಕೆಟ್ ಹಾಲು 3 ಟೈಮ್ ಕಾಸಬೇಕು. ಮತ್ತೀಗ ನೋಡಿ ಎಷ್ಟು ಕರೆಕ್ಟ್ ಟೈಮ್ದಾಗ ನಿಮಗೆ ಏನೇನು ಅಡುಗೆ ಮಾಡಿದ್ದೀನಿ ತೋರ್ಸೋಣಪ್ಪ ಅಂತ ಬಂದಿದ್ದೆ. ಅಷ್ಟೋ ತನಕ ಹಾಲಿನ ನೆನಪು ಬಂತು. ಕರೆಕ್ಟ್ ಟೈಮ್ದಾಗ ನೀವು ನೆನಪು ಮಾಡಿಕೊಟ್ಟಂಗೆ ಆಯ್ತು ನೋಡಿ ನನಗೆ. ನೀವು ಹಾಲದು ಕಾಸಾಕಿಡ್ರಿ, ಇಲ್ಲಾಂದ್ರೆ ಒಡೆದಾಗ ಹೋಗ್ಬಿಡ್ತಾವೆ ನೋಡಿ. ದೊಡ್ಡ ಡಬ್ಬ ಒಳಗೆ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಎಲ್ಲರೂ, ನಾನು ಮಂಜುಳ ಎಲ್ಲರೂ ಮಜ್ಜಿಗೆ ಕುಡಿದ್ವಿ. ರೇಖಾಗೂ ಸ್ವಲ್ಪ ಕೊಟ್ಟೆ. ಆಮೇಲೆ ನಮ್ಮ ಮನೆಯವರಿಗೆ ಸರ್ ಬಂದಾಗ ಎಲ್ಲರಿಗೂ ಮಜ್ಜಿಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೋಡಿ, ಮಜ್ಜಿಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದ್ರ ಡಬ್ಬ ಒಳಗೆ. ಮತ್ತು ಈಗ ಅಪ್ಪು ಬಂದಾಗ ಅವನಿಗೂ ಸ್ವಲ್ಪ ಕೊಡ್ತೀನಿ. ಮೊಸರು ತೆಗೆದಿಟ್ಟಿದ್ದೀನಿ, ಕೆನೆ ಮೊಸರು. ನಮ್ಮ ಮನೆಯವರಿಗೆ ಕೆನೆ ಮೊಸರು ತೆಗೆದಿಟ್ಟು ಆಮೇಲೆ ಮಜ್ಜಿಗೆ ಮಾಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಮನೆಯವ್ರು ಕೆನೆ ಮೊಸರು ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಅವ್ರಿಗೆ ಊಟ ಕೊಡೋಣ ಬರ್ರಿ. ಈಗ ನೀವು ಮಜ್ಜಿಗೆ ಅದು ಮಾಡ್ಕೊಂಡು ಕುಡೀರಿಪ್ಪ, ತಂಪು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮಜ್ಜಿಗೆ ಕುಡೋದು ಚೆನ್ನಾಗಿ ನಿದ್ದೆ ಮಾಡಿಬಿಡಿ, ನಿದ್ದೆ ಬರ್ತದೆ ಮಜ್ಜಿಗೆ ಕುಡಿದ ತಕ್ಷಣ. ನೋಡಿ ಇಲ್ಲಿ ಎಷ್ಟೊಂದು ಕಾಳಜಿ. ಬಂದ ತಕ್ಷಣ ನನಗೆ ಕೇಳ್ತಾ ಇದ್ದಾರೆ, ಇಲ್ಲಿ ನೀರು ಹಾಕಿದೀನ, ಸಿಮೆಂಟ್ ಹಚ್ಚಿದಾರಲ್ಲ, ನೀರು ಹಾಕಿದೀನ ಕೇಳ್ತಾ ಇದ್ದಾರೆ. ನನಗದ್ಲ ನೆನಪು ಇರಲಿಲ್ಲ ಈ ಥರ ಮಾಡಿದ್ದಾರೆ. ಯಾಕಂದ್ರೆ ಅವ್ರವ್ರು ಕೆಲಸ ಮಾಡಿರ್ತಾರಲ್ಲ, ಅವ್ರ ಜವಾಬ್ದಾರಿ ಎಷ್ಟೊಂದು ಇರ್ತಾವೆ, ಅವ್ರಿಗೆ ಆ ನೆನಪುಗಳು ಇರ್ತಾವೆ ನೋಡ್ರಿ. ಇಷ್ಟು ಬಿಸಿಲಾಗ ತ್ರಾಸ ಆಗತೈತಿ, ಆಯಾಸ ಆಗೈತಿ, ಖರೀ ಈ ಕೆಲಸ ಬಿಡಕ್ಕೆ ತಯಾರಿಲ್ಲ ಅವ್ರು. ಯಾಕಂದ್ರೆ ಎಷ್ಟೋ ಇದನ್ನಾದ್ರೂ ಸಹಿತ ಅವ್ರು ಮಾಡತ್ತಾರ. ಅದು ಇಲ್ಲಿ ನೋಡಿ, ಹಾಲು ಕಾಸಕ್ಕೆ ಇಡ್ತೀನಿ ಮತ್ತು ಹಿಂಗೆ ಹೊರಗೆ ತಿರುಗಾಡ್ತೀನಿ. ಯಾಕೆ ಹಿಂಗೆ ಮಾಡ್ತೀನೋ ಗೊತ್ತಿಲ್ಲ. ಇವ್ರ ಕಡೆ ಹೋದೆ ಅಂತಂದ್ರೆ ಏನಾದರೂ ಒಂದು ಅಲ್ಲಿ ಮಾತಾಡ್ಕೊಂಡು ನಿಲ್ತಾರೆ, ನನಗೆ ಹಾಲು ಇಟ್ಟಿದ್ದನ್ನು ಮರೆಸ್ಬಿಡ್ತಾರೆ ನೋಡಿ ಇವರು. ನನಗೆ ನೆನಪಿರಲ್ಲ. ಆಮೇಲೆ ಸಡನ್ನಾಗಿ ಒಳಗೆ ಬರ್ತೀನಿ, ಮತ್ತು ನೋಡ್ತಾ ಇದ್ದೀನಿ ನೋಡಿ, ಮತ್ತೆ ನೆನಪು ಬಂತು. ಒಳಗೆ ಬಂದ ತಕ್ಷಣ ಹಾಲು ಇಟ್ಟಿದ್ದೀನಲ್ಲ ಅಂತ. ನಿಮಗೂ ಹಿಂಗೆ ಆಗ್ತದ? ಎಷ್ಟೋ ದಿನ ಆದಮೇಲೆ ನಮ್ಮ ಮನೆಗೆ ಚೂಡ ನೋಡಿದ್ನಿ ನೋಡಿ. ಏನೇನು ಇಟ್ಕೊಂಡು ಕೂತಾರೆ ನೋಡಿ ಇವ್ರ ಊಟಕ್ಕೆ. ಇಲ್ಲಿ ನೋಡಿ, ಶೇಂಗಾ ಸುಲ್ಕೊಂಡ್ರು ಕೂತ್ಕೊಂಡು, ಆಮೇಲೆ ಶೇಂಗಾದ ಬುಟ್ಟಿ ಇಟ್ಕೊಂಡು ಕೂತಾರ. ಆಮೇಲೆ ಮತ್ತು ಇದೆಲ್ಲ ಪಲ್ಯ, ಕೆಂಪು ಪಲ್ಯ ಮಾಡಿದ್ದೆ ಬೆಳಿಗ್ಗೆ, ಕೆಂಪು ಪಲ್ಯನ ಕೊಟ್ಟಿದ್ದೆ. ಆಮೇಲೆ ಚೂಡ ಮಾಡಿದ್ದೆ. ಅವ್ರಿಗೆ ಚೂಡ ಭಾಳ ಇಷ್ಟ ಎಲ್ಲರಿಗೂ. ಅದಕ್ಕೆ ಇವ್ರಿಗೆ ಸ್ವಲ್ಪ ಚೂಡ ತಿನ್ನಿರಿ ಅಂತ ಕೊಟ್ಟಿದ್ದೀನಿ. ಕೆನೆ ಮೊಸರು ಇಟ್ಟಿದ್ದೀನಿ, ಚಪಾತಿ ಅದಾವ. ನಂದು ಊಟ ನೋಡಿ. ಇಲ್ಲಿ ಮೊಸರು ಮಾಡಿದ್ದೆ ಅಲ್ಲ, ಎಮ್ಮೆ ಹಾಲ್ದು ನಾವು ತೊಗೋತೀವಲ್ಲ, ಅದು ಎಮ್ಮೆ ಹಾಲಿನ ಮೊಸರು ಅದ. ನಿಮ್ಮ ಕೆನೆ ಸೊಪ್ಪು ತೆಗೆದೆ, ಆಮೇಲೆ ಮಜ್ಜಿಗೆ ಮಾಡಿದೆ ನೋಡಿ. ಇಲ್ಲಿ ನೀನು ಶರ್ಟ್ ತೊಳೆದು ಹಾಕಿದ್ದಾರೆ ಅಜ್ಜ ನೋಡಿ, ಯಾವ ರೀತಿ ತೊಳೆದಿದ್ದಾರೆ, ಹೆಂಗರ್ಗೆ ಹಾಕಿದ್ದಾರೆ ನೋಡಿ. ಇಲ್ಲಿ ಬಂಗಾರ, ನೀನು ಶರ್ಟ್ ಇಲ್ಲೇ ಬಿಟ್ಟು ಹೋಗಿ ಪಪ್ಪು, ಇಲ್ಲೇ ಐತಿ ನಮ್ಮ ಕಡೆ ನೀನು ಶರ್ಟ್. ನಿಂಗೆ ಭಾಳ ಚಂದ ಕಾಣಿಸತ್ತಿತ್ತದ, ನೀ ಹಾಕ್ಕೊಂಬಂದಿದ್ದೆಲ್ಲ ಅವಾಗ. ಮತ್ತು ಬಂದಾಗ ಮತ್ತೆ ತೊಗೊಳೋರಿ. ಇಲ್ಲಿ ನೋಡಿ, ಸ್ವಲ್ಪ ಮಾಡ್ಕೊಂಡು ಹೇಳೋನು, ಕೆಲಸ ಮಾಡೋನು ಅಂತಂದ್ರೆ ಇವ್ರ ಕೆಲಸ ನೋಡಿ. ಈಗ ಮತ್ತು ಆಫೀಸ್ಗೆ ಹೋಗಕ್ಕೆ, ಎಲೆಕ್ಷನ್ ಡ್ಯೂಟಿಗೆ ಹೋಗಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಗಡ್ಬಿಡಿ ಚಾಲು ಮಾಡಿದ್ದಾರೆ. ಹಾಂ ಆಯ್ತು ಕೇಳ್ತೈತೆ. ಆಯ್ತು ನೋಡಿ, ಏನೋ ಕೊಡ್ತಾ ಇದ್ದಾರೆ ನಮಗೆ, ಕೇಳ್ರಿ ಅಂತ. ಆಮೇಲೆ ಕೇಳ್ತೀವಿ. ಹಿಂಗಿರ್ತಾವೆ ನೋಡಿ. ತಯಾರಿ. ಇಲ್ಲಿ ನೋಡಿ, ಎಷ್ಟೊಂದು ಛತ್ರಿಗಳೆಲ್ಲ ಗೊಳೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಬರೀ ಇಂಥವೇ ಕೆಲಸ ಇವ್ರು ಯಜಮಾನ್ರು. ಮತ್ತೀಗ
ಛತ್ರಿ ಒಂದು ತೊಗೊಂಡೋಗೋರಂತ. ಛತ್ರಿ ಒಂದು ಕೊಡ್ಲ ಮಳೆ ಬರ್ತದೆ ಅಂತ ಹೇಳಿ ಕೈಯಾಗ ಒಂದು ಛತ್ರಿ ಇವ್ರದ್ದೆಲ್ಲ ಕೈಯಾಗ ಸಾಮಾನುಗಳು ಇವ್ರದ್ದು ಬೇಕಾ ನೋಡಿ. ಇನ್ನು ತಯಾರಿ ಮಳೆ ಎಲ್ಲಿದೆ ಇನ್ನು. ಓಕೆ ಬಾಯ್, ಹುಷಾರು, ಬೇಗ ಬರ್ರಿ. ಏನಪ್ಪ ಸೈಕಲ್ ಜೋರು ಮಾಡತ್ತೀರಿ? ಸೈಕಲ್ ಅಂದ್ರೆ ಭಾಳ ಇಷ್ಟ ನಿಮಗೆಲ್ಲ? ಎಷ್ಟು ಭಾರಿ ಹೊಡ್ಯಾತೀರಪ್ಪ ಸೈಕಲ್. ಮತ್ತು ಸೈಕಲ್ ಮೇಲೆ ಎಷ್ಟು ಭಾರಿ ಕಾಣಿಸತ್ತೀರಿ ಎಲ್ಲರೂ. ಈಗೇನು ರಜಾನ ಐತಿ, ಅಭ್ಯಾಸದ ಟೆನ್ಷನ್ ಇಲ್ಲ, ಅಭ್ಯಾಸ ಮಾಡ್ತಿರಲ್ಲ. ಮತ್ತು ನಡೀತದ, ಅಭ್ಯಾಸ ಮಾಡಿರಿ, ಎಂಜಾಯ್ ಮಾಡಿರಿ. ರೀಪಾ ಹಾಯ್, ಆರಾಮಿದ್ದೀರಿ? ಯಪ್ಪ ಎಲ್ಲರಿಗೂ 10 ಚಾಕ್ಲೇಟ್. ಓಕೆ ಬಾಯ್. ಮಳೆ ಬರ್ತಾಯಿದೆ, ಹೋಗ್ರಿ ಈಗ. ಬಾಯ್ಪಾ. ಬರೇ ನೀ? हां आता आला होय काय हां हां बरं बरं झालं या घरी ओके सर बरं आहे ना मी ಬೆಳಿಗ್ಗೆ ಗಡ್ಬಡಿ ಬೆಳಿಗ್ಗೆ ನಾನು ವಿಡಿಯೋ ಒಳಗನ್ನ ಸಿಕ್ಕಿಲ್ಲ ನೀ ಲಾಗ್ ಒಳಗೆ ಕಟಿಂಗ್ ಚಲೋ ಆಗೈತ್ಲ ಹೀರೋ ಥರ ಅನ್ಸತೈತೆ ನೋಡಿ ಸೇಮ್ ಕಟಿಂಗ್ ಮಾಡ್ಕೊಂಡ್ಮೇಲೆ ಮುಖಾನ ಬೇರೆ ಅನಿಸ್ತೈತಲ್ಲ ಓ ಹಿಂಗ್ಯಾಕೆ ಮಾಡ್ತೀರಿ ಇಷ್ಟು ಅವಸರ ಏನು ಬಿಡಪ್ಪ ಬೆಳಿಗ್ಗೆ ನನ್ನ ಲಾಗ್ ಒಳಗೆ ನೀವು ಸಿಕ್ಕೇನೇ ಇಲ್ಲ ಹಂಗೆ ಬಾಯಿನೂ ಮಾಡಲಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೀರಾ ನನ್ನ ಅಭಿಮಾನಿ ದೇವ್ರುಗಳಿಗೆ ಹೆಂಗೆ ಅನಿಸ್ತದ ಹಾಂ ಅದು ಮಗ ಹಾಂ ಅದು ಮತ್ತೇನು ಬಿಟ್ಟೇನು ನೋಡ್ಲ ಇವತ್ತಿನ ಶಾರ್ಟ್ಸ್ ನೋಡಿ ಹೆಂಗೈತಿ ನೋಡಿಲ್ಲ ಅನ್ಸ್ತದೆ ನೀವಿನ್ನೂ ಅದು ಆಯ್ತು ಮತ್ತೊಂದು ಬಿಟ್ಟೈತಿ ನೋಡ್ರಿ ಅದೇನದು ಇಲ್ಲ ರಾಂಗ್ ಚಮು ಏನದ ಶಮು ಹಿಂಗ್ಯಾಕೆ ನೋಡತ್ತಿ ನನ್ನ ಪ್ರಯತ್ನ ಚೆನ್ನಾಗಿದೆಯಲ್ಲ ಶಂಭುವಿ ಅಪ್ಪು ನನ್ನ ಪ್ರಯತ್ನ ಹೆಂಗದ ಹೇಳಪ್ಪ ನೋಡ್ರಿಪ್ಪ ನನ್ನ ಫ್ಯಾನ್ ನನ್ನ ರೀಲ್ಸ್ ಹಾಂ ಹೌದು ಕರೆಕ್ಟ್ ಹೇಳಿದ್ ನೋಡ ಹಂಗೆ ಅದ ಅಪ್ಪು ಬೆಳಿಗ್ಗೆ ತಮ್ಮನೇಲಿ ಯಾವಾಗ ಮಾಡಿದ್ನಿ ಸಮೂ ಯಾವಾಗ ಗಾಡಿ ಹೊಡೆಯತಿದ್ಲ ಸರ್ ನೀ ಮುಂದೆ ಕೂತಿದ್ದೆಲ್ಲ ಬೆಳಿಗ್ಗೆ ಹೋಗುವಾಗ ಅಪ್ಪು ಯಾಕೆ ಇಷ್ಟು ತ್ರಾಸ ತಗೊಳತ್ತೀರಿ ಎಲ್ಲರೂ ನನ್ನ ಅಭಿಮಾನಿ ದೇವ್ರ ಸಲುವಾಗಿ ಹಾಂ ಅವರೆಲ್ಲರ ಸಲುವಾಗಿ ಕಾಲೇಜಿಗೆ ಹೋಗುವಾಗ ದಾರಿ ಒಳಗೆ ನೀ ಗಾಡಿ ಮೇಲೆ ತಮ್ಮನೇಲಿ ಮಾಡತ್ತಿ ಅಂತಂದ್ರೆ ನಾ ಏನು ಮಾಡಲಿ ಈಗ ನನ್ನ ಅಭಿಮಾನಿ ದೇವ್ರು ನನಗೆ ಭಾಳ ಮುಂದೆ ತೊಗೊಂಡು ಹೋಗ್ತಾರೆ ನಿಮ್ಮ ಮೆಹನತ್ ಭಾಳ ಇದೆ ಅಂತ ಗೊತ್ತಾಗ್ತಾ ಇದೆ ಅವರೆಲ್ಲ ಭಾಳಷ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವ್ರ ಸಪೋರ್ಟ್ದಿಂದ ನಾವು ಇಷ್ಟೊಂದು ಮಾಡ್ತಾಯಿದ್ದೀವಿ ಮತ್ತು ನನಗಂತೂ ಫುಲ್ಲು ಬ್ಯೂಸಿ ಮಾಡಿಬಿಟ್ಟೇರಿ ನೀವು ನನಗೆ ಒಂದು ಸ್ವಲ್ಪ ಎಳ್ಳಷ್ಟು ನನ್ನ ಹತ್ರ ಟೈಮ್ ಇಲ್ಲ ಯಾವುದಕ್ಕೆ ಟೈಮ್ ಅನ್ನೋದೇ ಇಲ್ಲ ನಾನು ನಿಜ ಹೇಳ್ಬೇಕಂದ್ರೆ ನಾನು ಮಧ್ಯಾಹ್ನಿಗೆ ಮಲ್ಕೋತಾನೆ ಇಲ್ಲ ಯಾಕಂದ್ರೆ ಮಧ್ಯಾಹ್ನ ಮಲ್ಕೋತಾ ಇಲ್ಲ ಆಮೇಲೆ ಅಪ್ಪ ಏನಂತಾರೆ ಗೊತ್ತಾ ಈಗ ನಂಗೆ ರಾತ್ರಿ ಮಲ್ಕೋ ಟೈಮ್ನಾಗ ಈಗೇನು ನೀ ಎಡಿಟಿಂಗ್ ಮಾಡ್ಕೊಂಡು ಕೊಡ್ರಾಕಿದ್ದು ಏನಂತ ನಾ ಅಪ್ಪಗಂತ ಸಮೂ ಅದು ಮಲಸಿ ಬರ್ತೇನೆ ನಡೀರಿ ಅಂತ ಅಂದಮೇಲೆ ಹಾಂ ಗೊತ್ತಾಗೈತೆ ತಗೋ ಗಪ್ ಚೂಪಲ್ಲಿ ಸಮೂ ಕಡೆ ಹೋಗಿ ಎಡಿಟಿಂಗ್ ಮಾಡ್ಕೊಂಡು ಕೊಡ್ತಿಲ್ಲ ಅಂತಾರೆ ಹಾಂ ಅಪ್ಪ ಸ್ಪೀಚದ ಕೊಟ್ಟಾರ ಒಬ್ಬರೇ ಅಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಹೋದಾಗ ಸ್ಪೀಚ್ ಮಾಡ್ಯಾರಂತ ಅದೈತಂತ ಅಪ್ಪ ಕೇಳಂದಾರ ಭಾಳ ಚಲೋ ಸ್ಪೀಚ್ ಮಾಡ್ಯಾರಂತ ನೋಡಿ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಮಾಡಿದ್ವಿ ಇವತ್ತು ಲಾಗ್ ಒಳಗೆ ಏನೇನಾಯಿತು ಇವತ್ತು ಮಾಡಿದ ಲಾಗ್ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದರೆ ನೀವೇನು ಮಾಡಬೇಕು ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತೇನು ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟು ಮಾಡಬೇಕು ಈ ಮನೆ ಮಗಳನ್ನು ನೀವು ಹಿಂಗೆ ಮುಂದೆ ತೊಗೊಂಡು ಹೋಗಬೇಕು ಮತ್ತು ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಮತ್ತು ನಿಮಗೆ ನಾನು ನಾಳೆ ಮತ್ತೆ ಹೊಸ ಲಾಗ್ ತಗೊಂಡು ಮತ್ತೆ ನಿಮಗೆ ಸಿಗ್ತೀನಿ ಅಷ್ಟೋ ತನಕ ಈ ವಿಡಿಯೋ ನೋಡ್ತಾ ಇರಿ ಆರಾಮಾಗಿರಿ ಹುಷಾರಾಗಿರಿ ಖುಷಿಯಿಂದಿರಿ ಮತ್ತು ಎಲ್ಲರ ಜೊತೆ ಪ್ರೀತಿಯಿಂದಿರಿ